ಸಿಎಂ ಪುತ್ರ ಯತೀಂದ್ರ ಅಂತೂ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ ಇದ್ದಾರೆ. ಈ ಬೆನ್ನಲ್ಲೇ ಇದು ಡಿ.ಕೆ. ಬಣಕ್ಕೆ ಇಷ್ಟ ಆಗಿಲ್ಲ. ಸೊ ಅದನ್ನು ಅವರು ಅವರದೇ ರೀತಿಯಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಗಣಿಗ ರವಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಅಧಿಕಾರದಲ್ಲಿದ್ದವರು ಶಾಂತ ಸ್ವಭಾವದಿಂದ ಹೋಗಬೇಕು, ಅಂದ್ರೆ ಸ್ವಲ್ಪ ತಂಡಿಯಾಗಿ ನೀವು ಅಂತ ಕೇಳ್ತಾ ಇದ್ದಾರೆ. ಹೇಳಿಕೆಯಿಂದ ಮತ್ತೊಬ್ಬರನ್ನ ರೊಚ್ಚಿಗೆ ಇಳಿಸಬಾರ್ದು, ಪ್ರಚೋದನೆ ಕೊಡಬೇಡಿ ಹೇಳಿಕೆಯಿಂದ ಅನ್ನೋದು ಅವ್ರ ಮಾತು. ಸಿಎಂ ಪುತ್ರ ನಮ್ಮೆಲ್ಲರಿಗಿಂತ ಹೆಚ್ಚು ಜವಾಬ್ದಾರಿ ಅವ್ರಿಗೆ ಇರಬೇಕಾಗುತ್ತೆ. ಅವರೇ ಒಂದು ಸೈಡ್ ಹೆಂಗೆ ಅಂತ ಕೇಳೋದು. ಊಟಕ್ಕೆ ಸೇರಿದ ತಕ್ಷಣ ನಾಯಕತ್ವ ಬದಲಾವಣೆ ಅಂದರೆ ಹೆಂಗೆ, ಆ ವಿಚಾರ ಎಲ್ಲ ಚರ್ಚೆಗೆ ಬಂದಿಲ್ಲ. ಊಟಕ್ಕೆ ಸೇರಿದ ತಕ್ಷಣ ನೀವು ನಾಯಕತ್ವ ಬದಲಾವಣೆ ಬಗ್ಗೆ ಎಲ್ಲ ಮಾತಾಡಬಾರ್ದು, ನೀವು ಅಂದ್ಕೊಳ್ತಿರೋದೇ ತಪ್ಪು ಅಂತ ಮಾಧ್ಯಮದವರಿಗೆ ತಿಳಿ ಹೇಳೋ ಕೆಲಸವನ್ನು ಗಣಿಗ ರವಿ ಅವರು ಹೇಳಿದರು. ಅವ್ರು ಹೇಳಿದ್ರು, ನಾವು ಕೇಳಿಸ್ಕೊಳ್ಬೇಕು. ಸಿಎಂ ಬದಲಾವಣೆ ವಿಚಾರ ನಾಯಕರೆಲ್ಲ ಮಾತನ್ನ ನಿಲ್ಲಿಸಿದ್ದಾರೆ. ಆದ್ರೆ ಯತೀಂದ್ರ ಅವರು ಮಾತನ್ನ ಮುಂದುವರಿಸ್ತಾನೆ ಇದ್ದಾರೆ ಸರ್. ಒಂದು ತಿಂಗಳು ಈಗ ಮೌನ ವ್ರತ ತಾಳಿದ್ದೀನಿ ಸರ್ಕಾರ ಮತ್ತು ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ. ಒಂದು ತಿಂಗಳು ಮೌನ ವ್ರತದಲ್ಲಿ ಇದೀನಿ ನಾನೀಗ. ನಮ್ಮ ಗುರುಗಳು ಹೇಳಿರೋದ್ರಿಂದ ಒಂದು ತಿಂಗಳಾದ್ಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಗೊತ್ತಿಲ್ಲ, ಒಂದು ತಿಂಗಳು ಈಗ ನಾನು ಮೌನ ವ್ರತದಲ್ಲಿ ಇದ್ದೀನಿ. ಅಲ್ಲ, ಈ ವಿಚಾರ ಮಾತಾಡಬಾರ್ದು ಅಂತ ಒಂದು ತಿಂಗಳು ನನಗೆ ನಾನೇ ಸ್ವಯಂ ನಿರ್ಬಂಧ ಹಾಕ್ಕೊಂಡು, ನಿನ್ನೆ ಬೆಳಗಾವಿಯಲ್ಲೂ ಮೀಡಿಯಾದವ್ರು ಕೇಳಿದಾಗಲೂ ಸ್ವಯಂ ನಿರ್ಬಂಧ ಹಾಕ್ಕೊಂಡು ಇದ್ದೀನಿ. ಅವರು ಮುಖ್ಯಮಂತ್ರಿಗಳ ಸುಪುತ್ರ, ನಮಗಿಂತ ನಿಮಗಿಂತ ಜವಾಬ್ದಾರಿ ಇರ್ತದೆ. ಅವ್ರಿಗೊಂದು ಸೋದರನಾಗಿ ಮನಪೂರ್ವಕವಾಗಿ ಹೇಳಬಲ್ಲೆ, ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು, ಇನ್ನೊಬ್ಬನ ರೊಚ್ಚಿಗೇಳಿಸೋ ಪದಗಳನ್ನು ಉಪಯೋಗಿಸಬಾರ್ದು, ಅದು ಯಾರಿಗೂ ಉಪಯೋಗ ಇಲ್ಲ ಅಂತ ಹೇಳಿ ಮತ್ತೆ ಮೌನಕ್ಕೆ ಜಾರ್ತಿದ್ದೆ. ಸರ್, ಸಿಎಂ ಬದಲಾವಣೆ ವಿಚಾರ ನಾಯಕರೆಲ್ಲ ಮಾತನ್ನ ನಿಲ್ಲಿಸಿದ್ದಾರೆ. ಆದ್ರೆ ಯತೀಂದ್ರ ಅವರು ಮಾತನ್ನ ಮುಂದುವರಿಸ್ತಾನೆ ಇದ್ದಾರೆ ಸರ್. ಒಂದು ತಿಂಗಳು ಈಗ ಮೌನ ವ್ರತ ತಾಳಿದ್ದೀನಿ ಸರ್ಕಾರ ಮತ್ತು ಇದು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ. ಒಂದು ತಿಂಗಳು ಮೌನ ವ್ರತದಲ್ಲಿ ಇದ್ದೀನಿ ನಾನೀಗ. ನಮ್ಮ ಗುರುಗಳು ಈಗ ಗಮನಿಸ್ತಾ ಇದ್ರಿ ಗಣಿಗ ರವಿ ಹೇಳಿದ್ದನ್ನ. ಈಗ ತಿಳಿ ಹೇಳೋದಕ್ಕೆ, ಬುದ್ಧಿ ಮಾತು ಹೇಳೋದಕ್ಕೆ ಯಾರು ಬೇಕಾದರೂ ಹೇಳ್ತಾರೆ. ಬುದ್ಧಿ ಮಾತು ಹೇಳೋರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಬುದ್ಧಿ ಮಾತು ಹೇಳೋರು ನ್ಯೂಟ್ರಲ್ ಶಾಸಕರಾಗಿದ್ರೆ ಆ ಬುದ್ಧಿ ಮಾತಿಗೆ ಒಂದು ತೂಕ ಇರ್ತಾ ಇತ್ತು, ಮತ್ತು ಹೌದಪ್ಪ ಅಂತ ಸೀರಿಯಸ್ ಆಗಿ ಇನ್ನೊಬ್ಬರು ತಗೊಳ್ತಾ ಇದ್ರು. ಬುದ್ಧಿ ಮಾತು ಹೇಳೋರೇ ಗುಂಪು ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಈ ಬುದ್ಧಿ ಮಾತಿಗೆ ಅರ್ಥ ಮತ್ತು ತೂಕ ಇದೆಯಾ ರವೀಶ್? ಅಂತ ಖಂಡಿತವಾಗಿಯೂ ಕೂಡ ಇಲ್ಲ. ಯಾಕೆಂದರೆ ಬೇಲೆ ಎದ್ದು ಹೊಲ ಮೇಯುವಂತೆ ಈ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಅಂದರೆ ಯಾರು ಒಂದು ರೀತಿಯಲ್ಲಿ ಪ್ರಮುಖ ಸ್ಥಾನಗಳಲ್ಲಿ ಇರ್ತಾರೆ, ಯಾರು ಸೀನಿಯರ್ಸ್ ಅನ್ಸ್ಕೊಂಡಿರ್ತಾರೆ, ಅವರೇ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದು ಇದೆ, ಜೊತೆಗೆ ಇಂಟರ್ನಲ್ ಆಗಿ ಕೆಲ ಸಭೆಗಳನ್ನು ಕೂಡ ಮಾಡಿದ್ದು ಇದೆ. ಹಾಗಾಗಿ ಇದಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಅರ್ಥವೂ ಕೂಡ ಬರೋದಿಲ್ಲ, ಮತ್ತು ಇದನ್ನು ಗಂಭೀರವಾಗಿ ಕೂಡ ಪರಿಗಣಿಸಬೇಕಾಗಿಲ್ಲ. ಆದರೆ ಕಾಂಗ್ರೆಸ್ನ ಒಳಗಡೆ ಇಂಟರ್ನಲ್ ಫೈಟಿಂಗ್ ಏನಿದೆ, ಇದು ಒಂದು ರೀತಿಯಲ್ಲಿ ಕಂದಕ ದೊಡ್ಡ ಮಟ್ಟದಲ್ಲಿ ಆಗ್ಬಿಟ್ಟಿದೆ. ಅಂದರೆ ಬಹಿರಂಗವಾಗಿ ಮಾತ್ರ ಇದು ಮಾಧ್ಯಮಗಳ ಮುಂದೆ ಏನು ಗೊತ್ತಾಗಬಾರ್ದು ಮತ್ತು ವಿಪಕ್ಷಗಳಿಗೆ ಅಸ್ತ್ರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಇಬ್ಬರು ಕೂಡ ಆಗದೇ ಇದ್ರೂ ಕೂಡ ನಾವು ಆಗ್ತಾ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಆ ಆ್ಯಕ್ಟಿಂಗು ಒಳಗಡೆ ಇನ್ನರಲ್ಲಿ ಕೂಡ ಇಲ್ಲ ಸ್ಪಷ್ಟವಾಗಿ. ಯಾಕೆಂದರೆ ಒಂದೊಂದು ಗುಂಪು ಹೋಗಿ ಡಿನ್ನರು, ಲಂಚ್ ಮೀಟಿಂಗ್ಸನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು, ಆ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು, ಮುಂದಿನ ಸ್ಟ್ರಾಟಜಿಗಳು ಏನು ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡೋದು ಕೂಡ ಇದೆ. ಅದನ್ನು ವಿಧಾನಸಭಾ ಒಂದು ಸಭೆ ಆಗಿರ್ಬೋದು, ವಿಧಾನ ಪರಿಷತ್ನ ಮೊಗಸಾಲೆಯಲ್ಲೂ ಕೂಡ ಅದೇ ರೀತಿಯ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದ ಶಾಸಕರುಗಳು ಒಂದು ರೀತಿಯಲ್ಲಿ ಗುಂಪಾಗಿ ಗುಂಪು ಚರ್ಚೆಯನ್ನು ನಡೆಸೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲರದೂ ಕೂಡ ಒಂದೇ, ಅಂದರೆ ಇದು ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತ. ಒಬ್ಬರು ಹೇಳ್ತಾರೆ ಇಲ್ಲ ಇರ್ತಾರೆ, ಫುಲ್ ಟರ್ಮ್ ಇರ್ತಾರೆ ಅಂತ. ಇನ್ನೊಬ್ರು ಹೇಳ್ತಾರೆ ಇಲ್ಲ ಹಾಗೇ ಆಗುತ್ತೆ, ಜನವರಿ 6ರಿಂದ 9, 10 ತಾರೀಕುಗಳೊಳಗೆ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ ಅಂತ. ಒಂದು ರೀತಿಯಲ್ಲಿ ಜಟಾಪಟಿಗಳಲ್ಲೇ ಈ ಒಂದು ಸದನ ಮುಗಿದೋಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡದೆ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು ಕೂಡ ಇಂಟರ್ನಲ್ ಆಗಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು, ಅದಕ್ಕೆ ಏನು ಪುಷ್ ಮಾಡಬೇಕು ಅವರು ಕೂಡ ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಇನ್ನೂ ಒಂದು 8-10 ದಿನಗಳ ಕಾಲ ಇದೇ ರೀತಿಯ ಡ್ರಾಮಾ ದೊಡ್ಡ ಮಟ್ಟದಲ್ಲಿ ಮುಂದುವರಿಯುವ ಚಾನ್ಸಸ್ ಜಾಸ್ತಿ ಇದೆ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.